ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ತುಂಬಾ ಜನಕ್ಕೆ ಡೌಟ್ ಇದೆ, ಸ್ಯಾಮ್ ಸಮೀರ್ ಅವ್ರಿಗೇನೋ ಗರ್ಲ್ ಫ್ರೆಂಡ್ ಇದ್ದಾರೆ, ಆದರೆ ಸಾಹಿಲ್ಗೂ ಗರ್ಲ್ ಫ್ರೆಂಡ್ ಇದ್ದಾರಾ ಇಲ್ವಾ ಅಂತ ಅದನ್ನ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ನನಗೆ ಗರ್ಲ್ ಫ್ರೆಂಡ್ ಇದ್ದಾರೆ, ಅವರ ಹೆಸರು ಕೂಡ ಬಾಯಿ ಬಿಟ್ಟಿದ್ದಾರೆ. ನಾನು ಇಲ್ಲಿ ಯಾವುದೇ ರೀತಿಯ ಸುಳ್ಳು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ನಾನು ಇಲ್ಲಿ ಹೇಳ್ತಾ ಇರೋದಿಲ್ಲ 100% ಸತ್ಯ. ಸಾಹಿಲ್ ರವರಿಗೆ ಗರ್ಲ್ ಫ್ರೆಂಡ್ ಇದ್ದಾರೆ. ಆ ಗರ್ಲ್ ಫ್ರೆಂಡ್ ಇವರೇ. ಇಲ್ಲಿ ನಾನು ಏನಿಲ್ಲಿ ವಿಡಿಯೋದಲ್ಲಿ ಆಗ್ತಾ ಇದ್ನಲ್ಲ, ಅವರೇ ಇವರ ಗರ್ಲ್ ಫ್ರೆಂಡ್. ಹೇಗೆ ಈ ಹುಡುಗಿನೇ ಸಾಹಿಲ್ ರವರ ಗರ್ಲ್ ಫ್ರೆಂಡ್ ಅಂತ ಗೊತ್ತಾಯ್ತು ಅಂತ ಹೇಳ್ತೀನಿ ಬನ್ನಿ. ಸ್ಯಾಮ್ ಸಮೀರ್ ಅಂದ್ರೇ ನಮ್ಮ ಕರ್ನಾಟಕದ ನಂಬರ್ 1 ಯೂಟ್ಯೂಬರ್ ಹಾಗೂ ಇನ್ಫ್ಲೂಯೆನ್ಸರ್ ಅಂತಲೇ ಹೇಳ್ಬೋದು. ಆದರೆ ಅವರ ಫ್ಯಾಮಿಲಿ ಕೂಡ ಅವರ ಜೊತೆಗೆ ಇನ್ಕ್ಲೂಡ್ ಆಗಿದೆ. ಅವ್ರ ಫ್ಯಾಮಿಲಿ ಇಲ್ಲ ಅಂದರೆ 100% ಸ್ಯಾಮ್ ಸಮೀರ್ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಸ್ಯಾಮ್ ಸಮೀರ್ ಬೆಳೆದಿರೋದೇ ಅವರ ಫ್ಯಾಮಿಲಿಯಿಂದ. ಅವ್ರ ಫ್ಯಾಮಿಲಿ ಬಗ್ಗೆ ವಿಡಿಯೋ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಸಮೀರ್ ಅವರ ಅಕ್ಕೊಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಅವರ ಯೂಟ್ಯೂಬ್ ಚಾನಲ್ ಕೂಡ ಲಕ್ಷ ವ್ಯೂಸ್ ಬರುತ್ತೆ. ಆದರೆ ಸ್ಯಾಮ್ ಸಮೀರ್ ಅವರ ಯೂಟ್ಯೂಬ್ ಚಾನಲಲ್ಲಿ ಅವರಿಗೆ ಬರೋದು 5 ಲಕ್ಷ, 6 ಲಕ್ಷ, 7 ಲಕ್ಷ ಈ ರೀತಿಯ ವ್ಯೂಸ್ ಪಡ್ಕೊಳ್ತಾರೆ. ಸ್ಯಾಮ್ ಸಮೀರ್ ಏನೋ ಅವರ ಗರ್ಲ್ ಫ್ರೆಂಡನ್ನು ಎಲ್ಲರಿಗೂ ಪರಿಚಯಿಸಿದ್ರು. ಅದೇ ರೀತಿ ಈ ವರ್ಷನೇ ಅವರ ಮದುವೆಯೂ ಕೂಡ ಆಗುತ್ತೆ. ಸ್ವಲ್ಪ ದಿವಸದಲ್ಲಿ ಅವರ ಎಂಗೇಜ್ಮೆಂಟ್ ಕೂಡ ನಡೆಯುತ್ತೆ. ಆದರೆ ತುಂಬ ಜನಕ್ಕೆ ಸಾಹಿಲ್ಗೂ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆದರೆ ಡೌಟ್ ಇರುತ್ತೆ, ಅವ್ರ ಗರ್ಲ್ ಫ್ರೆಂಡ್ ಯಾರು ಇರ್ಬೋದು ಇದ್ದರೆ ಅಂತ ಸಿಕ್ಕಾಪಟ್ಟೆ ಡೌಟ್ ಇರುತ್ತೆ. ಬಟ್ ನಾನೀಗ ಅದರ ಎಲ್ಲದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ ಬನ್ನಿ. ಇದು ಎಲ್ಲಿ ಗೊತ್ತಾಯಿತು ಅಂತ ನಾನು ಹೇಳ್ತೀನಿ. ಮೊದಲಿಗೆ ಇವರು ಸ್ಯಾಮ್ ಸಮೀರ್ ಹಾಗೂ ಅವರ ಫ್ಯಾಮಿಲಿ ಬಂದು ಮಧುಗೌಡರವರ ಮನೆಗೆ ಹೋಗ್ತಾರೆ. ಅಲ್ಲಿ ಮಧುಗೌಡರವರು ಎಲ್ಲರಿಗೂ ಕೂಡ ಟ್ರೂತ್ ಆರ್ ಡೇರ್ ಅಂತ ಒಂದು ಆಟ ಆಡಿಸ್ತಾರೆ. ಎಲ್ಲರೂ ಟ್ರೂತು ಡೇರ್ ಅದು ಇದು ಎಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ಅದೇ ರೀತಿ ಸಾಹಿಲ್ಗೂ ಕೂಡ ಟ್ರೂತ್ ಆರ್ ಡೇರ್ ಅಂತ ಕೇಳ್ತಾರೆ. ಅದರಲ್ಲಿ ಸಾಹಿಲ್ ಅವರು ಡೇರ್ ಅಂತ ಆಯ್ಕೆ ಮಾಡ್ಕೊಳ್ತಾರೆ. ಅವ್ರು ಕೇಳ್ತಾರೆ, ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ಹೌದು ಇದ್ದಾರೆ ಅಂತ ಹೇಳ್ತಾರೆ. ಆಗ ಅವ್ರ ಅಮ್ಮ ಕೂಡ ಹೇಳ್ತಾರೆ, ಒಬ್ಬರ ಇಬ್ಬರ ಅಥವಾ 3 ಜನನ ಅಂತ ಅವ್ರ ಅಮ್ಮ ಕೂಡ ರೇಗಿಸ್ತಾರೆ. ಆಗ ಸಾಹಿಲ್ ಅವ್ರು ಹೇಳ್ತಾರೆ, ಇಲ್ಲ ಒಬ್ಬರೇ ಇರೋದು ಗರ್ಲ್ ಫ್ರೆಂಡ್ ಅಂತ ಹೇಳ್ತಾರೆ. ಆಗ ಮಧುಗೌಡವ್ರು ಹೇಳ್ತಾರೆ, ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು ಕೂಡ ಹೇಳ್ಬೇಕಂತ ಹೇಳ್ತಾರೆ. ಆವಾಗ ಸಾಹಿಲ್ ಅವರು ಇಲ್ಲ ಅದನ್ನೆಲ್ಲ ಹೇಳಲ್ಲ ಅಂತಾರೆ. ಆಗ ಮಧುಗೌಡವ್ರು ಹೇಳ್ತಾರೆ, ಇಲ್ಲ ನಾನೇನು ನಿಮ್ಮ ವಾಯ್ಸ್ ಹಾಕೋದಿಲ್ಲ, ನಿಮ್ಮ ವಾಯ್ಸ್ ಮ್ಯೂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೂ ಕೂಡ ನಮ್ಮ ಜನಗಳು ಕೇಳಬೇಕಾ, ಅವರು ಮಾತಿನ ಲಿಪ್ ಸಿಂಕಿಂಗಲ್ಲೇ ಕಂಡು ಹಿಡಿದ್ಬಿಡ್ತಾರೆ ಅಂತ ಅವ್ರಿಗೂ ಗೊತ್ತು. ಅದಕ್ಕೋಸ್ಕರ ಅವ್ರು ಮಾತಾಡಬೇಕಾದ್ರೆ ಲಿಪ್ ಸಿಂಕಿಂಗ್ ಕಂಡು ಹಿಡಿಬಾರ್ದು ಅಂತ ಒಂದು ಸಿಂಬಲ್ ಕೂಡ ಹಾಕ್ಬಿಟ್ಟಿರ್ತಾರೆ ಕಾಣದೇ ರೀತಿ. ಎಲ್ಲರ ಬಾಯಿಗೂ ಸ್ಯಾಮ್ ಸಮೀರ್ ಒಂದೊಂದ್ಸಲ ಹೇಳ್ತಾರೆ ಅವ್ರ ಹೆಸರು, ಅದೇ ರೀತಿ ಮಧುಗೌಡವ್ರು ಒಂದ್ಸಲ ಹೇಳ್ತಾರೆ. ಎಲ್ಲರ ಮಾತಕ್ಕೂ ಕೂಡ ಒಂದು ಸಿಂಬಲ್ ಹಾಕ್ಬಿಟ್ಟಿರ್ತಾರೆ ಯಾರಿಗೂ ಕಾಣದೇ ಇರೋ ರೀತಿ. ಆದರೆ ಮೊದಲನೇ ವರ್ಡ್ ಎಲ್ಲರೂ ಮಾತಾಡೋದಕ್ಕೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ವರ್ಷಿಣಿ ಶ್ರೀನಿವಾಸನ್ ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಜಾನು ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಇದು ಬಂದು ID ಬಂದು. ನೀವು ವರ್ಷಿಣಿ ಶ್ರೀನಿವಾಸರವರ ಇನ್ಸ್ಟಾಗ್ರಾಮ್ ID ನೋಡ್ಬೋದು. ಇವ್ರು ಯಾವುದೇ ಒಂದು ಪೋಸ್ಟ್ ಹಾಕಲಿ ಅಥವಾ ವಿಡಿಯೋ ಹಾಕಲಿ, ಪ್ರತಿಯೊಂದು ವಿಡಿಯೋಗೂ ಹಾಗೂ ಪೋಸ್ಟ್ಗೂ ಸಾಹಿಲ್ ರವರು ಹೋಗಿ ಲೈಕ್ ಮಾಡಿರ್ತಾರೆ. ಸೊ ಹಾಗಾಗಿ 100% ಜಾನುರವರೇ ಅಂತಲೇ ಹೇಳ್ಬೋದು. ಬರೀ ಪೋಸ್ಟ್ ಹಾಕ್ಬಿಟ್ರೆ ಏನು ಲೈಕ್ ಮಾಡಿಬಿಟ್ರೆ ಇಷ್ಟಪಡ್ತಿದ್ದಾರೆ ಅಂತ ನೀವು ಹೇಳ್ಬೋದು. ಬರೀ ಅಷ್ಟೇ ಅಲ್ಲ, ಇನ್ನೂ ಪ್ರೂಫ್ ಇದೆ. ಆಗ ಮಧುಗೌಡರು ಇನ್ನೊಂದು ಕೇಳ್ತಾರೆ, ನೀವೀಗ ನಿಮ್ಮ ಹುಡುಗಿ ಹತ್ರ ಫೋನ್ ಮಾಡಿ ಮಾತಾಡ್ಬೋದಾ ಅಂತ ಕೇಳಿದಾಗ ಸಾಹಿಲ್ ಅವ್ರು ಹೇಳ್ತಾರೆ, ಇಲ್ಲ ಅವರು ಮಲೇಷ್ಯಾಗೆ ಹೊರಟೋಗಿದ್ದಾರೆ, ಅವ್ರಿಗೆಲ್ಲ ಫೋನಲ್ಲಿ ರಿಸೀವ್ ಮಾಡಲ್ಲ ಹಾಗೆ ಹೇಗೆ ಅಂತ ಹೇಳ್ತಾರೆ. ಆವಾಗ ಅದು ಕೂಡ ಕನ್ಫರ್ಮ್ ಆಗುತ್ತೆ, ಸಾಹಿಲ್ ಪ್ರೀತಿಸ್ತಾ ಇರೋದು 100% ಜಾನುನೇ ಅಂತ. ಅದೇಗೆ ಅಂತೀರಾ, ಅವ್ರು ಹೇಳಿದ್ರಲ್ಲ ಮಲೇಷ್ಯಾಗೆ ಹೋಗಿದ್ದಾರೆ ಅಂತ. ಅಲ್ಲಿ ಜಾನೂರವರು ಕೂಡ ರೆಡಿ ವಿತ್ ಮೀ, ನಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ, ರೆಡಿ ವಿತ್ ಮೀ ಅಂತ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಕೂಡ ಹಾಕಿರ್ತಾರೆ, ಪೋಸ್ಟ್ ಮಾಡಿರ್ತಾರೆ. ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ 100% ಸಾಹಿಲ್ ಪ್ರೀತಿಸ್ತಾ ಇರೋದು ಜಾನುನೇ ಅಂತ. ಜಾನುರವರು ಮೂಲತಃ ಬೆಂಗಳೂರಿನವರೇ. ಅವರು ಕೂಡ ಇಬ್ಬರು ಹೆಣ್ಮಕ್ಳು ಅನಿಸುತ್ತೆ. ಇವರು ತುಂಬ ರಿಚ್ ಫ್ಯಾಮಿಲಿ ಕೂಡ, ಸಾಹಿಲ್ ರವರ್ಗಿಂತ ತುಂಬ ರಿಚ್ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಜಾನು ಹಾಗೂ ಸಾಹಿಲ್ ರವರು ಜೊತೆಯಾಗಿ ಅಷ್ಟೊಂದು ವೀಡಿಯೋಸ್ ಮಾಡಿಲ್ಲ, ಯಾಕಂದರೆ ನಮ್ಮ ಜನಗಳು ಕಂಡು ಹಿಡಿದ್ಬಿಡ್ತಾರೆ, ಗೊತ್ತಾಗ್ಬಿಡ್ತಾರೆ ನಾವಿಬ್ಬರು ಲವರ್ಸ್ ಅಂತ. ಸೊ ಸಾಹಿಲ್ ರವರು ಇನ್ನೊಂದು ಹುಡುಗಿ ಜೊತೆ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಡೌಟ್ ಬರ್ಸೋದಕ್ಕೆ ಅಂತ ಆ ಥರ ಮಾಡ್ತಿದ್ದಾರೆ ಅಷ್ಟೇ. ಬಟ್ ಇವರು ಲವ್ ಮಾಡ್ತಾ ಇರೋದು 100% ಜಾನುನೇ. ಜಾನು ಆಲ್ಮೋಸ್ಟ್ ಇವರು ಏನೇನು ಸೆಲೆಬ್ರೇಷನ್ ಮಾಡ್ತಾರೆ ಎಲ್ಲ ಸೆಲೆಬ್ರೇಷನಲ್ಲೂ ಭಾಗವಹಿಸಿರ್ತಾರೆ. ಆಲ್ಮೋಸ್ಟ್ ವಿಡಿಯೋದಲ್ಲಿ ಅವ್ರನ್ನ ತೋರಿಸೋದಿಲ್ಲ ಅಷ್ಟೇ. ಇವರು ಅವರ ಅಕ್ಕ ಇದ್ದಾರಲ್ಲ, ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅಷ್ಟು. ಸೊ ಅವ್ರ ಅಕ್ಕನ ಬರ್ತ್ಡೇ ಪಾರ್ಟಿಲೂ ಅವರು ಸೆಲೆಬ್ರೇಷನ್ಗೆ ಬಂದಿದ್ದಾರೆ. ಅದೇ ರೀತಿ ಸ್ಯಾಮ್ ಸಮೀರ್ ಅವರ 1 ಮಿಲಿಯನ್ ಸೆಲೆಬ್ರೇಷನ್ ಅಲ್ಲೂ ಬಂದಿದ್ದಾರೆ. ಎಲ್ಲ ಕಡೆನೂ ಆಲ್ಮೋಸ್ಟ್ ಇರ್ತಾರೆ, ಬಟ್ ತೋರಿಸೋದಿಲ್ಲ, ಡೌಟ್ ಬರುತ್ತೆ ಅಂತ. ಇದರ ಬಗ್ಗೆ ಯಾರ್ಯಾರಿಗೆ ಮೊದಲೇ ಗೊತ್ತಿತ್ತು ಅವರು ಕೂಡ ಕಮೆಂಟ್ ಮಾಡಿ. ಅದೇ ರೀತಿ ಯಾರ್ಯಾರು ಗೊತ್ತಿರಲಿಲ್ಲ ಅವರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಈ ಜೋಡಿ ಅಂತ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಹೊಸ ಅಪ್ಡೇಟ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.